ಭಾಗ್ಯವೇ ಜಾಮಾತ ಭಾಗ್ಯ. ಆ ಬೆಳಕಿನ ಭಾಗ್ಯವೇ ದಕ್ಷ ಬ್ರಹ್ಮನ ಬರುವಿಕೆಯ ಮುಂಬೆಳಕು. ಸಪ್ತಳಾಗಿರುವ ಏಕೆ ಮಗಳೇ? ಮಗಳು ಸಪ್ನವನ್ನು ಕಂಡಾಲ ನಿಮ್ಮ ಮಗಳು. ಅದಕ್ಕೆ ಹೇಳಲೇಕೆ? ನೈಜ ಭಾವದ ಸುದ್ದಿ ಸಪ್ತರಂಗದ ಬೀಡು ನೆಲಗೊಂದಿದೆನೆಂದು ಹಿಂದುವರು ಶೀತ ಕಿರಣಗಳಿಂದ ಶಾಪ. ಅಪ್ಪಾಜಿ, ಹಾಗಾದ್ರೆ ವಿರೋಹಿಣಿಯ ಗತಿ ಏನು ಅಪ್ಪಾಜಿ? ಗತಿಗೆಟ್ಟು ನಿಂತಿರುವಳ ಗಂಡನ ಪಕ್ಕದಲ್ಲಿ. ಇಕ್ಕಲದಲ್ಲಿ ಇಲ್ಲವೇ ತಂಗಿಯರು? ತಂಗಿಯರ ದ್ರೋಹಿಣಿಯ ಮೋಹ ಎರಡು ಎಡೆ ಮಾಡಿ ತಿನ್ನಿಸಿದ್ದು ಕಷ್ಟವನ್ನು. ಕಷ್ಟಕ್ಕೆ ಕ್ಷಮೆ ಇಲ್ಲವೇ? ಇಲ್ಲ. ಮೇಲುಗಿರಿ ಕೀಳಾಗಿ ಉಳಿದರು, ಸಪ್ತ ಸಾಗರಗಳ ಬತ್ತಿದರು, ಬ್ರಹ್ಮ ದೇವತೆಗಳು ಬಾಯಿ ಬಿಟ್ಟು ಕೂಗಿದರು. ಈ ದಕ್ಷ ಬ್ರಹ್ಮನು ನನ್ನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಲೇಬೇಕು. ನಾನಿನ್ನು ಹೋಗಿ ಅದಿರಲೇ ಮಗಳೇ. ಅದೇನು ವಸುಂಧರ, ನೀನಿನ್ನು ಕ್ಷೇಮವೇ? ಕ್ಷೇಮ ಆಗಿರನು. ದಕ್ಷಪತಿ ಆಶೀರ್ವಾದ ಬಲದಿಂದ ಸುಕ್ಷೇಮ. ಪಾಪು ಮಗಳೇ, ಹೋಗಿ ಬರಲೇ? ಪಡಿಗಟ್ಟಲಾರ ಪಿತನ ಆಶೀರ್ವಾದಕ್ಕೆ ಶುಭವಾದ ವಸ್ತು. ಏಕೆ ಚಿಂತೆ ಮಾಡುತ್ತೀವಿ? ಗಾನ ಕೋಗಿಲೆ ನಿನಗೆ ಗಾನ ಕೋಗಿಲೆ ನಿನಗೆ
ನೀ ಉಣಿಸಿದೆ ತಣಿಸಿದೆ ಹಾಡಿನಿಂದನೇ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಮುತ್ತು ಕೋಗಿಲೆ ನಿನಗೆ ಏನ ನೀಡಲೇ ಸ್ವಾಮಿ ದೇವ ವಸುದೇವ ಇದೇ ಲೋಕ ಜನಕರಾದ ದಕ್ಷ ದೇವನಿಗೆ ಕರುಣೆ ಇಲ್ಲದಂತಾಯಿತು. ಅತ್ಯಾಚಂದ್ರಮನಿಗೆ ಶಾಪವನಿತ್ತು. ಸತ್ಯರ ಬೇಡಿಕೆಯನ್ನು ನಿರಾಕರಿಸಿದವರು. ನನ್ನ ಪತಿಗಾದ ಮಂಗಳವನ್ನು ಯಾರಲ್ಲಿ ಕುರಿತು ಹೇಳಲಿ? ಅವರೆಲ್ಲ ಚಂದ್ರಲೋಕದಲ್ಲಿ. ಪ್ರೇಮ
ಯಾವುದು ದಿನಸ್ವರವು ಕೇಳಿ ಬರುತ್ತಿದ್ದನು. ಹಾಗೆ ನನ್ನ ಪತಿಗಾದ ಮಂಗಳವನ್ನು ಕುರಿತು ಮಾಡುತ್ತಿರುವ ದಿನಸ್ವರ. ಚಂದ್ರಮ, ಪ್ರಾಣೇಶ್ವರ, ಮನಗೆ ಪರಮೇಶ್ವರ ಸಕಲ ಗ್ರಹ ರಾಶಿ ತಾರೆಗಳಿಗೆ ರಾಜನಾಗಿ ಖಗೋಳ ಚಕ್ರವರ್ತಿಯಾಗಿ ನಿಶಾ ರಕ್ಕಸಿಯ ಶಿರೋಭೂಷಣನಾಗಿ ನಿಶಾಪತಿ ಎಂದು ಹೆಸರಾಂತ ನನಗೆ ನನ್ನ ಧರ್ಮ ಪತ್ನಿ ಚಂದ್ರಲೋಕದ ಸೌಭಾಗ್ಯ ದೇವಿ ನಕ್ಷತ್ರ ಮಂಡಲದ ರಾಣಿ ಆ ರೋಹಿಣ ಸತಿಯ ಅಮೋಘವಾದ ಪ್ರೇಮದಿಂದ ನನಗೆ ಅಮಂಗಳ. ನವ ಬ್ರಹ್ಮರುಗಳ ಅಧಿನಾಯಕ ಬ್ರಹ್ಮಾಂಡಗಳ ಪೂಜ್ಯ ದೇವನಾದ ರೋಹಿಣಾಪಿತ ದಕ್ಷ ದೇವನಿಂದ ನನಗೆ ಅಮಂಗಳ. ದಕ್ಷ ದೇವನಿಂದ ನನಗೆ ಅಮಂಗಳ. ಇಲ್ಲ, ನಿಮ್ಮ ಅಮಂಗಳಕ್ಕೆ ನನ್ನ ಪಿತನಲ್ಲ ಕಾರಣ. ನಿಮ್ಮ ಅಮಂಗಳದ ದೋಷವನ್ನು ತಲೆಯ ಮೇಲೆ ಹೊತ್ತು ಮೆರೆಯುತ್ತಿರುವ ದೌರ್ಭಾಗ್ಯನ ಸ್ವಾಮಿ ನಾನು.
ನನ್ನ ಅಮಂಗಳ ದೋಷವನ್ನು ಕುರಿತು ಪಶ್ಚಾತ್ತಾಪ ಪಡುತ್ತಿರುವ ನೀನಾರು? ಏಕೆ ನಿಮಗೆ ಕಣ್ಣಿಲ್ಲವೇ? ಕಣ್ಣಿನ ಕಾಂತಿಯನ್ನು ಅಪರಿಸಿದನ ರೋಹಿಣಾಪಿತ ದಕ್ಷದೇವ. ಅಯ್ಯೋ, ಸರಗದ ಹೊರಹೊಮ್ಮವಾಗ್ತಿ ಜ್ವಾಲೆಯಂತೆ ನೋಡುತ್ತಿದ್ದ ನನ್ನನ್ನೇ ನೋಡುತ್ತಿದ್ದ ನಿಮಗಾಯ್ತೆ ದುರ್ದೋಷ ನನ್ನಿಂದ. ಕವಿ ಕವಿದು ಕತ್ತಲೆಯು ಕವಿ ಕವಿದು ನೋಡುತ್ತಿದೆ ದಶ ದಿಕ್ಕುಗಳು. ಅದೇ ಅದೇ ದಕ್ಷ ಬ್ರಹ್ಮನಿಂದ ಉಂಟಾದ ಬಲಹೀನತ್ವ. ಅದಿರಲಿ, ನೀನಾರು? ನನಗಾಗಿ ಮರುಗುತ್ತಿರುವ ಪೈಸಾಚವೋ ಅಥವಾ ಧೂಮದೇವಿಯೋ? ನಾನೇ ನನ್ನ ಪತಿಯ ದಿನಚರಿಯ ಬೆಳಕಿನಲ್ಲಿ ಉದ್ಭವಿಸಿರುವ ಧೂಮದೇವಿ, ಈ ಚಂದ್ರಮನ ಧರ್ಮಪತ್ನಿ, ಈ ಚಂದ್ರಮನ ಧರ್ಮಪತ್ನಿ ರೋಹಿಣಿ ನಾನು ಸ್ವಾಮಿ, ರೋಹಿಣಿ ನಾನು. ರೋಧಿಸಬೇಡ ರೋಹಿಣ. ರಂಭಾದಿ ಅಪ್ಸರ ಸ್ತ್ರೀಯರ ಕಾಂತಿಯನ್ನು ಧಿಕ್ಕರಿಸುತ್ತಿದ್ದ ನೀನೇಕೆ ಹೀಗಾದೆ? ನೆರೆಗಂಧರ ಸೌಂದರ್ಯ ಮಂದಿರದಲ್ಲಿ ಕೋಮಲವಾದ ಕರಗಳಿಂದ ಅಭಿಷೇಕಿಸಲ್ಪಟ್ಟ ಅಕ್ಷತೆಗಳಿಂದ ಆ ದೇವ ಗುರುವಾದ ಅಂಗೀರಸನ ಪವಿತ್ರ ಸ್ವಸ್ತಿ ವಾಚಕದಿಂದ ಅಗ್ನಿ ಸಾಕ್ಷಿಯಾಗಿ ನಿನ್ನನ್ನು ಕೈ ಹಿಡಿದ ನನಗೇಕೆ ಪರಿಭವ? ಚಂದ್ರಮ್ಮ, ಹುಟ್ಟುವಾಗ ವಿಧಿಯು ನನಗೇಕೆ ಈ ಹಾಳು ರೂಪವನ್ನು ಸೃಷ್ಟಿಸಿದನೋ ನನಗೆ ತಿಳಿಯದು. ನನ್ನ ಈ ಹಾಳು ಪ್ರೇಮವೇ ನಿಮಗೆ ಶಾಶ್ವತವಾದ ದೈವವಾಗಿ ಹೋಯಿತು ಸ್ವಾಮಿ. ಪ್ರೇಮ ಪ್ರೇಮ ಹಾಳು ಪ್ರೇಮವೇ ಬಂದ ಭವ ಬದಲಾವಣೆಗಳನ್ನು ಹಿಂಬುಗೊಳಿಸಿ ಸುರದೈವ ಪ್ರಾಣಿಗಳನ್ನು ಮೂಕ ಪ್ರಾಣಿಗಳನ್ನಾಗಿ ಮಾಡುವುದೇ ಪ್ರೇಮ. ಹಣವಂತನಾಗಿ ಅನೇಕ ಸುಖ ಸಂಪತ್ತುಗಳನ್ನು ಅನುಭವಿಸುತ್ತಾ ಹಂದಣದಲ್ಲಿ ಕುಳಿತಿರುವ ಹತಭಾಗ್ಯನನ್ನಾಗಿ ಮಾಡುವುದೇ ಪ್ರೇಮ. ಸುರಗಂಧ ಸೌಂದರ್ಯ ಮನ್ಮಥನ ಪಳೆಯುವ ಸುಂದರ ರೂಪವನ್ನು ವಿಕಾರಗೊಳಿಸುವುದೇ ಪ್ರೇಮ. ಚಂದ್ರಮ್ಮ, ಪ್ರೇಮವನ್ನು ಆಚರಿಸಬೇಡ ಪ್ರೇಮನಾಥ. ಇಲ್ಲ ಇಲ್ಲ, ನಾನೀಗ ನಿನ್ನ ಪ್ರೇಮನಾಥನಲ್ಲ. ಹಾಗಾದರೆ ಮತ್ತಾರು? ನಾನೋರ್ವ ಅನಾಥ. ಇಲ್ಲ, ನೀವು ಅನಾಥರಲ್ಲ. ಹಣವಂತರಿಗುಂಟು ದಾಂಪತ್ಯ ಪ್ರೇಮ, ಹಸಿರು ರೆಂಬಲಗುಂಟು ವೃಕ್ಷಗಳ ಪ್ರೇಮ, ಕಮಲಗುಂಟು ಸೂರ್ಯನ ಪ್ರೇಮ. ನಮಗಿಲ್ಲವೇ ಚಂದ್ರಮ್ಮ? ನಮಗಿಲ್ಲವೇ ದಾಂಪತ್ಯ ಪ್ರೇಮ? ರೋಹಿಣ ರೋಹಿಣ ರೋಹಿಣ, ಮರುಗೊಳಿಸಬೇಡ ಜ್ಞಾಪಕಕ್ಕೆ ಪ್ರೇಮ. ಪ್ರೇಮ ಎಂಬ ಭಿಕ್ಷ ಪಾತ್ರೆಯನ್ನು ಹೊತ್ತುಕೊಂಡು ಬಂದಿರುವ ಭಿಕ್ಷುಕಿ, ದಾರಿಯನ್ನು ಬಿಡು. ನಿನ್ನಂತಹ ಅನೇಕ ಹೆಣ್ಣು ಬೊಂಬೆಗಳ ಪ್ರೇಮದಿಂದ ಹಾಳಾದರೆ ಸುರಗಂಧರ್ವ ಕೋಟಿಗಳು. ಹೆಣ್ಣಿನ ಪ್ರೇಮವನ್ನು ಕಣ್ಣಿನಲ್ಲಿ ನೋಡಿದರೆ ಮಣ್ಣುಗೂಡುವುದೇ ಹಾಳು ಜನ್ಮ. ನಿನ್ನ ಕೋಮಲವಾದ ಶರೀರವನ್ನು ನೋಡಿದ ಯಾರೇ ಆಗಲಿ ಅವರ ಜೀವಿತವು ಮಂಜಿನ ಗಡ್ಡೆಯ ಮಧ್ಯದಲ್ಲಿ ಸಿಲುಕಿದ ಉಷ್ಟ್ರ ಪಕ್ಷಿಯಂತೆ, ಪಾಷಾಣವನ್ನು ತಿಂದ ಮೂಷಕನಂತೆ ಅವರ ಯೌವನವು ವ್ಯರ್ಥವ. ಹೆಣ್ಣಿನ ಯೌವನವನ್ನು ಕಂಡು ಹಿಗ್ಗುವ ಜೀವಿಗಳ ಪಾಡು ದೆಸೆಗೆಟ್ಟು ಹಂಬಲಿಸಿ ಬಯಲನ್ನು ನೋಡಿ ಬೊಗಳುವ ನಾಯಿಯ ಬಾಳು. ಚೆಲುವೆ ಎಂದು ಹೆಸರಾಂತ ಮಾನಿನಿಯ ಶರೀರವು ಮಾಂಸ ಖಂಡಗಳ ಮನೆಯಾಗಿರುವುದು. ಮಾನಿನಿಯ ಕುಚಗಳು ಮರಳುಗಾಡಿನ ಮಹತ್ತರವಾದ ಹತ್ತಿ ಕೆಂಡವಾಗಿರುವುದು. ನಿಡಕೇಶ ರಾಶಿಯೇ,
ಯಮಪಾಶವೊಂದರಿಯದೆ ಬಾಳುವ ಪ್ರಾಣಿಗಳ ಬಾಳು, ಕಬ್ಬಿನ ರಸಕ್ಕೆ ಸಿಲುಕಿದ ನರಿಯ ನಾಲಿಗೆಯಂತೆ ಬಾಳಿನಂತೆ ಹಾಳಾಗು. ಯೋಚಿಸಬೇಡ ಪ್ರೇಮದೇವ, ಪ್ರೇಮವನ್ನು ನಿರಾಕರಿಸಬೇಡ. ಮಮತೆಯಿಂದ ನೀ ನೋಡು, ಸೆರಗೊಂಡು ಬೇಡುವೆನು ಸೆರಗಿನ ಮನೆಯಲ್ಲೇ ಪ್ರೇಮ ಭಿಕ್ಷೆಯನ್ನು. ಸೆರಗಿನ ಮನೆಯಲ್ಲ ನಿನ್ನ, ಅದೊಂದು ಮೃತ್ಯು ದೇವಿಯ ಪ್ರೇಮ ಮಂದಿರ. ರೋಹಿಣ, ನೀನಲ್ಲವೇ ನನ್ನ ಮೃತ್ಯು ದೇವಿಯ ನನ್ನ ಪ್ರೇಮ ಪೂರಿತರಾದ ಮೃತ್ಯುಂಜಯನನ್ನು ಮರೆಹೊತ್ತು ಬೇಡುವೆ. ಅವನೇ ನನ್ನ ಶಾಂತಿಯ ಮಮದೇವ. ದಾರಿಯನ್ನು ಬಿಡು ಚಂದ್ರಮ್ಮ. ಪರಮೇಶ್ವರಲ್ಲಿ ಸೆರೆಗೊಡ್ಡು ನಿನ್ನನ್ನು ಶ್ರದ್ಧಿಸಲು ದಾರಿಯನ್ನು ಬಿಡು ಚಂದ್ರಮ್ಮ. ಪ್ರೇಮದ ಮಾತುಗಳಿಂದ ಮನವನ್ನು
ಪರಮೇಶ್ವರ ಪರಮೇಶ್ವರ ಕಾರ್ಯಾರ್ಥವಾಗಿ ಶರವಣದಲ್ಲಿ ಮೆರೆಯುತ್ತಿರುವ ಶಿವಗಣಾಧೀಶ್ವರರನ್ನು ನೋಡಿಕೊಂಡು ಬರುವೆನು. ಅಪ್ಪಣೆಯಾಗಬೇಕು. ಹೋಗಿ ಬಾ ನಂದೀಶ್. ಶಂಭೋ ಹರ ಹರ ಮಂಗಳವಾಗಲಿ. ಶರಣನೇ
ದೇವಿ, ನಲಿನಾಡಿ ನಮಿಸುತ್ತಿರುವುದ ಆ ರಾಜಹಂಸನಿ ತನ್ನ ನಲದೇವನಿಗೆ ಆ ಮಾನಸ ಸರೋವರದಲ್ಲಿ ಪತಿ ಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜಹಂಸಿನಿಯರ ಭಾಗ್ಯವೇ ಭಾಗ್ಯ. ಮತ್ತೆ ನೋಡು ಭವಾನಿ, ಆ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಗಳ ತಂಪಾದ ಮೊಂಡನ್ನು ಸವಿಯಲು ಬರುತ್ತಿರುವ ತುಂಬಿಗಳ ಪ್ರಳಯ ಗೀತೆ. ಅದೊಂದು ಈ ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ. ಶ್ರೀ ಓಂಕಾರನಾದರಿಂದಲೇ ನೀನು ಅಮರದೇವನಾದಿ. ನಿನ್ನನ್ನು ಭಕ್ತಿಯಿಂದ ಮೆಚ್ಚಿದ ಮಾತ್ರದಿಂದ ನಾನು ಕೂಡ ಅಮರದೇವಿಯಾದನಿ ದೇವ. ಮನಸಾರೆ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಮತ್ತೆ ನೋಡು, ಕನಕಾದ್ರಿಯ ಇಂದ್ರ ದಿಶಾವಿ ಮುಖದಿಂದ ಚಂಡಮಾರುತವೆಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ ಮರದೇಳುವ ಎರಡು ಪಾತಾಳ ಸರ್ಪಗಳೆಂಬ ಮೋಡಗಳ ಮಧ್ಯದಲ್ಲಿ ಕಮಕವಿಸುವ ಮಿಂಚುಗಳ ಎಣಿಕೆಯಂತೆ ಆ ಮೋಡಗಳ ಮಧ್ಯದಲ್ಲಿ ಗಂಗಾ ಪ್ರವಾಹದಂತೆ ತುಂಬಿರುವ ಮುತ್ತುಗಳೆಂಬ ನೀರನೆಗಳನ್ನು ಮೇಲೆಕ್ಕಿಸುತ್ತಿರುವ ನೀರಾನೆಗಳನ್ನು. ಹೌದು ರಾಜೇಶ್ವರ, ಆ ಮಾನಸ ಸರೋವರವು ನನ್ನ ವಿಧಿಮಂದಿರದ ಕಲ್ಯಾಣ ಮಂಟಪಕ್ಕಿಂತ ಸೊಬಗಿನಿಂದ ಮೆರೆಯುತ್ತಿರುವುದು. ಅದರಲ್ಲಿ ಸ್ವಾಮಿ, ನೀವೇಕೆ ವೇಷವನ್ನು ಧರಿಸಿರುವಿರಿ? ದೇವಿ, ನಿನ್ನ ಅಚ್ಚುಮೆಚ್ಚಿನ ಭಕ್ತಿಗಾಗಿ ಧರಿಸಿರುವ ಇದೊಂದು ರೂಪ. ನಿಶ್ಚಯ ಪರಮಾತ್ಮ. ಗುರುಲಿಂಗ ಜಂಗಮನು ನೀನೆ
ರುದ್ರಾಕ್ಷಿ ಮಾಲಭೂಷಿತಳಾಗಿ ವರಕಾವ್ಯಂ ಶೋಭಿಸುತ್ತಿನ ಭಜಿಸಿದೆನೋ ನಾ ಭಕ್ತಿಯಿಂದ ಬಯಸಿದ ನೀನೋರ್ವಳೆ ಸ್ವಭಕ್ತಿಯಾದ ಭಕ್ತಿಯಿಂದ ಬಂದಿತೆ ಭಾಗ್ಯಸದೇವ. ನೀನಲ್ಲವೇ ಆದಿಪುರುಷನಾಗಿ ಅನಂತ ಜೀವರಾಶಿಗಳಲ್ಲಿ ಹೊಕ್ಕಿ ಮೆರೆದಾಡುತ್ತಿರುವ ಸ್ವಾಮಿ, ನಿನ್ನ ನೆಲೆಯನ್ನು ಕಂಡವರಾರು ಪರಮೇಶ್ವರ? ನೀನು ಕಾಣಲಿಲ್ಲವೇ ಪರಮೇಶ್ವರಿ? ಅಂದಿನ ದಿವಸ ನೀನು ಬಹು ವೈಭವದಿಂದ ಭಸ್ಮ ವೃದ್ಧಾಶಗಳಿಂದ ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು ನಾನಂತೆ ನಿನಗೊಂದು ರೂಪನ್ನು ನಿನ್ನ ಪ್ರೇಮಕ್ಕಾಗಿ. ಹಾಗಾದ್ರೆ ನಿನ್ನ ನಿಜ ರೂಪವನ್ನು ಕಾಣುವ ಬಗೆ ಹೇಗೆ ಶಂಕರ? ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪು, ಭಕ್ತಿಯಿಂದ ಭಜಿಸಿದಾತನಿಗೆ ಕೈಲಾಸವಾಸ ರಾಜೇಶ್ವರಿ. ಸ್ವಾಮಿ, ರಾರಾಜಿತ ಗೌರಿ ಬಾಸುರೆ ಸೌರಿ ಸೋದರಿ, ರಾರಾಜಿತ ಗೌರಿ ಬಾಸುರೆ ಸೌರಿ ಸೋದರಿ, ರಾರಾಜಿತ ಗೌರಿ ಬಾಸುರೆ ಸೌರಿ ಸೋದರಿ. ಶಾಂತಿ ಕಾಂತಾಳೆ ಸೂರ್ಯ ಚಂದ್ರ ಶಾಂತಿ
ಕಂಡು ಕಾಣದ ಕಾಂತೆ ಮೋಕ್ಷದ ಕಂಡು ಕಾಣದ ಕಾಂತೆ ಮೋಕ್ಷದ ಸಂಚರಿಯ ಸುಖ ವಿಜಯನ ರಾಜೀಪ ಗೌರಿ ಪಾಸುರೆ ಸೌರಿ ಸೋದರಿ ರಾಜೀಪ ಗೌರಿ ಪಾಸುರೆ ಸೌರಿ ಸೋದರಿ ಗೌರಿ ಸೋದರಿ ಗೌರಿ ಸೋದರಿ. ಶಾಂಭವಿ ಶಬ್ದಾಶ್ವನ ಚೆಲುವಾದ ಕಿರಣಗಳಿಂದ ಚಲಿಸಿ ಬರುತ್ತಿರುವ ಆ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತದೆ. ಪರಮೇಶ್ವರ, ಬೆಂಕನಿರನಾಗಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ಋಂಗನಿರನಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು. ಅವನಿಲ್ಲದಿದ್ದರೆ ಅವನೇ ನನ್ನ ಸಹೋದರನಾದ ಶೌರ್ಯು. ಹೌದು, ಶೌರ್ಯ ಸುದರ್ಶನವೆಂದು ರಜದ ಬಂಡೆಯ ಮೇಲೆ ತನ್ನ ಸಾಸಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟೊಂದು ಮರೀಚಿಕಾ ಜಲದಂತೆ ಉಳಿಯುತ್ತಿರುವುದು ನೋಡು. ಎಷ್ಟಾದರೂ ಅವನಲ್ಲವೇ ಗೌರಿ ಸಹೋದರನು. ಎಷ್ಟಾದರೂ ಸಹೋದರನ್ನು ವರ್ಣಿಸಲು ಎಷ್ಟಾದರೂ ನೀನಲ್ಲವೇ ಸೌರಿ ಸಹೋದರಿ. ಬಾ, ನಿನ್ನ ಸಹೋದರ ಬರುವಿಕೆಯನ್ನು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಚಕ್ರಧಾರಿ, ನಿನಗೆ ಮಂಗಳವಾಗಲಿ. ಅಣ್ಣ, ಬಹು ಸಂಭ್ರಮೆಯಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಪೀಠದಲ್ಲಿ ಕುಳಿತುಕೊಳ್ಳಬೇಕು. ಆಗಬಹುದು. ಸಹೋದರಿ, ಕಗ್ಗಲ್ಲಿನಂತೆ ಕಠಿಣವಾದ ಕಲ್ಲನ್ನು ಪೀಠವೆಂದು ಕೊಳ್ಳಿರಿಸುವೆಯಾ? ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ಸದಾ ಕಾಲ ಸಿರಿ ಸಂಪತ್ತನ್ನು ಅನುಭವಿಸುತ್ತಾ ನಿನ್ನ ಮನೆಯಲ್ಲಿ ನೀನು ಸುಖಿಯಾಗಿರುವೆ. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಯಲ್ಲಿ ಇರಿಸಿ ತನ್ನ ಬರುಕಿ ಏನು ಹೇಳಬೇಕು? ಎಲ್ಲವನ್ನೂ ಹೇಳು. ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಹಾಗಲ್ಲ ಸ್ವಾಮಿ, ಒಡ ಹುಟ್ಟಿನವರ ಬಾಂಧವ್ಯವು ಒಂದು ರಕ್ತ ಸಂಬಂಧ ತುಂಬಿರುವುದು. ಒಂದು ಸಿರಿ ರಕ್ತವು ಎರಡು ದೇಹದಲ್ಲಿ ಸಂಚರಿಸುವಾಗ ಅದನ್ನು ವರ್ಣಿಸಬೇಕೆ ಪರಮಾತ್ಮ? ಆಗಲ್ಲ ಸತಿ. ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ಬೆರೆತಿದ್ದರೆ ಸ್ತ್ರೀಯರು ಲಗ್ನವಾದ ಮರೆಯನ್ನು ಅಲ್ಲಗಳೆಯುವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧ ಪ್ರಾಯ, ಅಪ್ಪ ಅಮ್ಮಂದಿರನ್ನು ಕಂಡರೆ ಪೂರ್ತಿ ಪ್ರಾಯ. ತಂದೆಯ ಮನೆಗೆ ಹೋದರೆ ಪುರುಷ ಪ್ರಾಯ. ಪುರುಷನ ಪತಿಯ ಮಂದಿರವು ಪಂಚಪುರುಷಗಳಿಂದ ನಿರ್ಮಿಸಿದರೂ
ಪತಿಯ ಮಂದಿರಕ್ಕಿಂತಲೂ ತಂದೆಯ ಮನೆಯ ಮೇಲೆಂದು ಹೊಗಳುವರು. ಅದೊಂದು ಸ್ತ್ರೀಯ ನೈಜ ಭಾವದ ತಂದೆಯ ಮನೆ ಸೌಭಾಗ್ಯವಲ್ಲವೇನು? ಯಾವ ಸೌಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಶುರನನ್ನು ಕೈ ಹಿಡಿದ ನೀನಲ್ಲವೇ ನಿತ್ಯ ಮಂಗಳೆಯು. ಕೇಳಿದೆಯ ಸತಿ ನಿಮ್ಮಣ್ಣನಾಡುವ ಮಾತುಗಳನ್ನು? ನನ್ನ ಮಾತು ನನ್ನ ಭಾಗ್ಯ, ನಮ್ಮೀರ್ವರ ಬಾಂಧವ್ಯವೇನು ಭೂತೇಶ. ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಲೆಂದು ಹೇಳಿದ ಮಾತು ಹಣ್ಣ ತಂಗಿಯರ ಸೊಲಿಗೆಯ ಮಾತಾಗಿರುವುದು ಸರ್ವೇಶ್ವರ. ಅದಿರಲಿ ಕ್ಷೀರಸೇನ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯ ಗೌರವವನ್ನು ಸೂಚಿಸುತ್ತದೆ. ಆದರೂ ನಿನ್ನನ್ನು ನೋಡಿದಾಯಿತು. ದಕ್ಷ ಸುತೆಯರ ವಿವಾಹ ಮಂಟಪದಲ್ಲಿ ನೋಡಿದರಾಭ್ಯ ಬ್ರಹ್ಮದೇವನು ಇಲ್ಲಿಗೆ ಬಾರಲೇ ಇಲ್ಲ. ಅಲ್ಲಿ ನೋಡು ಜಗದೀಶ್ವರ, ಕನಕಾದ್ರಿಯ ತಪ್ಪಲಿನಲ್ಲಿ ಬ್ರಹ್ಮದೇವನು ಬಹು ಸಂಭ್ರಮದಿಂದ ಇತ್ತಲೇ ಬರುತ್ತಿರುವನು. ಶ್ರೀಶೈಲವಾಸ ಗಂಗಾಧರ ಬ್ರಹ್ಮದೇವ, ದಯಮಾಡಿ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದ ಇರುವರೇನು? ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಆದಿಶಕ್ತಿ. ನಿರಂಜನ ದೇವನಾದ ಪರಶಿವನ ಕರುಣವು ಅಲ್ಲಿ ಕುಳಿತು ಬೆಂಬಲವು ನನಗಿರುವಾಗ ಸತ್ಯಲೋಕದಲ್ಲಿ ಸರ್ವರೂ ಕ್ಷೇಮದಿಂದಿರುವರು. ಬ್ರಹ್ಮದೇವ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರೂ ಬರುವುದಿಲ್ಲ ಪರಮಾತ್ಮ. ನಿಮ್ಮ ಆಶೀರ್ವಾದವನ್ನು, ಭವಾನಿಯ ಕರುಣವನ್ನು
ಪಡೆಯಲು ಬರುವುದೇ ಕೈಲಾಸಕ್ಕೆ ಬರುವ ಕರ್ತವ್ಯವು. ಹಾಗಾದರೆ ನಮ್ಮಿಂದಾಗಬೇಕಾದ ಕರ್ತವ್ಯವೇನು? ದೇವದೇವ, ಸುರಭೂಮಿಯು ಒಡೆಯನಿಲ್ಲದ ವಸ್ತುವಿನಂತೆ ಕಂಗಾಲಾಗಿ ಕದಿಸುತ್ತಿರುವುದು. ಪರಮೇಶ್ವರ, ಬ್ರಹ್ಮದೇವನ ಮಾತು ನಿಶ್ಚಯ. ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವುದು. ಆದ್ದರಿಂದ ಅವರಿಗೆ ನಿನ್ನ ಕರುಣಾಮೃತವು ಬೇಕಾಗಿರುವುದು. ನೋಡಿದೆಯಾ ಸತಿ ಭಕ್ತರ ಭಿನ್ನಾಹವನ್ನು? ಇದೇನು ನನಗೆ ಹೊಸದಲ್ಲ ಸ್ವಾಮಿ. ಬಹುದಿನದಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡುಕುತ್ತಾ ಹೋದಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿ ಎಡವಿದಂತಾಯ್ತಲ್ಲವೇನು? ಹಾಗಲ್ಲ ಸುದೇವಿ, ಭಕ್ತರು ಅಮೃತ ದೇಹಿಗಳು. ಅವರಿಗೆ ಭಾವಬಂಧವಿಲ್ಲ. ಇಹದಲ್ಲಿ, ಕೈಲಾಸದಲ್ಲಿ, ಪರದಲ್ಲಿ. ಭಕ್ತಿಯಿಂದರಿತವರೇ ಭಾಗ್ಯವಂತರು. ಅವರು ನಿನಗಿಂತಲೂ ನನಗೆ ಕರಹಿತರಾಗಿದ್ದಾರೆ. ನನಗಿಂತಲೂ ಭಕ್ತರೇ ಕರಹಿತರಾದ ಮೇಲೆ ನನ್ನನೇಕೆ ವಿವಾಹ ಮಾಡಿಕೊಂಡಿರಿ? ದೇವಿ, ಜಲದ ಮೇಲಿನ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡರು. ನೀನರಿತಿಲ್ಲವೇ ದೇವಿ? ಭಕ್ತರಾದ ಶರಣಸತಿ, ಲಿಂಗಸತಿ ಎಂಬ ವೇದ ಘೋಷಣೆಯನ್ನು. ಧನ್ಯಳಾದನು ದೇವ. ಹೌದು, ಅದಕ್ಕಾಗಿಯೇ ಶರವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡಲು ದೇವತೆಗಳು ನೆಲೆಸಿದರು. ನೀವು ಅಲ್ಲಿಗೆ ದಯಮಾಡಿ ನಮ್ಮ ಹಗ್ಗ ಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡುವೆನು. ಪರಮೇಶ್ವರ, ತಳು ಮಾಡದೆ ಪಟ್ಟಕ್ಕೆ ದಯ ಮಾಡಿಸಬೇಕೆಂದು ಬೇಡುವೆನು.